ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕುಲಿನರಿ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಸ್ಪೆಷಲ್ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾದ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಮಾಡುವ ಸುಲಭ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಅಜ್ಜಿ ಕಾಲದ ಸಾಂಪ್ರದಾಯಿಕ 100% ಹಳ್ಳಿಯ ಸೊಗಡಿನ ಅಡುಗೆ. ನುಗ್ಗೆ ಸೊಪ್ಪಿನಲ್ಲಿ ಕಬ್ಬಿಣ, ಕ್ಯಾಲ್ಶಿಯಂ, ವಿಟಮಿನ್ ಎ, ಸಿ ಹಾಗೂ ಸಾಕಷ್ಟು ಪೋಷಕಾಂಶಗಳಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ಹೆಸರು ಕಾಳನ್ನು 3 ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು 2 ಗಂಟೆಗಳ ಕಾಲ ಇದನ್ನು ನೆನೆಸ್ತೀನಿ. ಕಾಳು ಮತ್ತು ಬೇಳೆಗಳನ್ನು ನೆನೆಸಿ ಅಡುಗೆ ಮಾಡೋದ್ರಿಂದ ಅದರ ಪೌಷ್ಟಿಕಾಂಶ ಇನ್ನೂ ಹೆಚ್ಚಾಗುತ್ತೆ. ಈಗ ನಾನು ಅದರ ಜೊತೆಗೆ 1 ಬೌಲು ತೊಗರಿಬೇಳೆನೂ ಕೂಡ ತೊಗೊಂಡು ಅದನ್ನು 2-3 ಸತಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಹಾಗೆ ಇದನ್ನು ಕೂಡ ನೀರಿನಲ್ಲಿ ಹಾಕಿ 2 ಗಂಟೆಗಳ ಕಾಲ ನೆನೆಸ್ತೀನಿ. ಎರಡನ್ನೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಈಗ ನೆನೆಸಿರೋಂಥ ತೊಗರಿಬೇಳೆ, ಹೆಸರು ಕಾಳು, 2 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮಸಾಲೆ ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿ, ಹುಣಸೆ ರಸ, ದಪ್ಪಗೆ ಹೆಚ್ಚಿರುವಂಥ ಈರುಳ್ಳಿ, 1 ಗೆಡ್ಡೆ ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಹಾಗೂ 8ರಿಂದ 9 ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಇಲ್ಲಿ ನುಗ್ಗೆ ಸೊಪ್ಪನ್ನ ನಾವು ಚೆನ್ನಾಗಿ ತೊಳ್ಕೊಂಡು ಈ ಥರ ಬಿಡಿಸ್ಕೋಬೇಕು. ನುಗ್ಗೆ ಸೊಪ್ಪನ್ನ ಈ ಥರ ಎಲೆಗಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಕಡ್ಡಿ ಎಲ್ಲ ತೆಗೆದುಬಿಡಬೇಕು. ಈಗ ನಾವು ಮೊದಲಿಗೆ ಒಂದು ಪಾತ್ರೆಯಲ್ಲಿ 3/4 ಭಾಗದಷ್ಟು ಪಾತ್ರದಲ್ಲಿ ನೀರು ಹಾಕಿ, ನೀರು ಚೆನ್ನಾಗಿ ಕಾದ್ಮೇಲೆ ನೆಂದಿರೋವಂಥ ತೊಗರಿಬೇಳೆನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಏಕೆಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಫಸ್ಟ್ ತೊಗರಿಬೇಳೆನ ಹಾಕ್ಕೊಂಡು ಒಂದು 50% ಅಷ್ಟು ನೋಡಿ ಈ ಥರ ಬೆಂದಮೇಲೆ ಈ ಥರ 2 ಪೀಸ್ ಆಗಬೇಕು ಇದು ತೊಗರಿಬೇಳೆ. ಆಗ ಈ ಸ್ಟೇಜಲ್ಲಿ ನಾವು ಹೆಸರು ಕಾಳು, ನೆಂದಿರೋಂಥ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ತೊಗರಿಬೇಳೆ 50% ಬೆಂದ ಮೇಲೆ ನಾವು ಹೆಸರು ಕಾಳನ್ನ ಸೇರಿಸ್ಕೊಳ್ಳೋವಂಥದ್ದು. ಈಗ ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಬೇಯೋದಕ್ಕೆ ಬಿಡಬೇಕು. ನೋಡಿ ಬೇಯೋಕ್ಕೆ ಬಂದಾಗ ನೋಡಿ ಈ ಥರ ಬೇಳೆ ಎಲ್ಲ ಚೆನ್ನಾಗಿ ಈ ಥರ ಬೆಂದಿರಬೇಕು. ಈಗ ನೋಡಿ ಎಷ್ಟು ಹೆಸರು ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾವು ಬಿಡಿಸಿಟ್ಟಿರೋವಂಥ ನುಗ್ಗೆ ಸೊಪ್ಪು ಅಂದರೆ ತೊಳೆದಿರೋಂಥ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪೇನು ಕಟ್ ಮಾಡೋದು ಬೇಡ, ಕಡ್ಡಿಗಳನ್ನ ಮಾತ್ರ ತೆಗೆದುಬಿಟ್ಟು ಎಲೆಗಳು ಮಾತ್ರ ನಾವು ತೆಗೆದು ಈಗ ನಾನು ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಹಸಿರುವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಇದು ನುಗ್ಗೆ ಸೊಪ್ಪು. ಕಣ್ಣಿಗೂ ಎಷ್ಟು ಆನಂದ ಆಗುತ್ತೆ ಹಸಿರನ್ನ ನೋಡಿದ್ರೆ. ಈಗ ಹಾಕ್ಬಿಟ್ಟು ನುಗ್ಗೆ ಸೊಪ್ಪನ್ನ ಇನ್ನೊಂದು 2 ನಿಮಿಷ ಹಾಕ್ಬಿಟ್ಟು ಬೇಯಿಸಿದ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ಈಗ ಬೇಯ್ತಾ ಇರೋವಂಥ ಸಮಯದಲ್ಲಿ ನಾವು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 1 ಇಡಿಯಷ್ಟು ತೆಂಗಿನ ತುರಿ, ಫ್ರೆಶ್ ಆಗಿರೋಂಥ ತೆಂಗಿನ ತುರಿನ ಹಾಕ್ಕೊಳ್ಳೋದ್ರಿಂದ ಇದರಲ್ಲೇ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಯುತ್ತಲ್ವ. ಈಗ ಕಾಯಿ ರಸನೂ ಕೂಡ ಇದರಲ್ಲೇ ಬೆಂದೋಗುತ್ತೆ, ಅಂದರೆ ಕಾಯಿ ರಸ ಚೆನ್ನಾಗಿ ಬರುತ್ತೆ. ಇದರಿಂದ ಸಾರು ರುಚಿಯಾಗುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿ ತುರಿನ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಕಾಳು, ಬೇಳೆ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಕಾಯಿ ಕೂಡ ರಸ ಬಿಟ್ಕೊಂಡಿದೆ. ಈಗ ಸ್ಟವ್ನ ಆಫ್ ಮಾಡಿ ನಾನು ಇಲ್ಲಿ ಈ ಕಾಳು ಬೇಳೆನೆಲ್ಲ ಬಸಿಯೋದಕ್ಕೆ ಒಂದು ಜಾಲರಿ ಪಾತ್ರೆ ಇರುತ್ತಲ್ಲ, ಅದನ್ನು ಕೆಳಗಡೆ ನಾವು ಯಾವ ಪಾತ್ರೆಗೆ ಸಾರು ಮಾಡ್ತೀನೋ ಅದೇ ಪಾತ್ರೆನ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ಥರ ತೂತ ಇರೋವಂಥ ಜಾಲರಿ ಪಾತ್ರೆ ಇಟ್ಕೊಂಡು ಈಗ ನಾನು ಈ ಕಾಳು ಬೇಳೆ ಸೊಪ್ಪನ್ನ ಬಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬಸ್ಕೊಂಬಿಡ್ಬೇಕು, ಪೂರ್ತಿ ನೀರೆಲ್ಲ ಚೆನ್ನಾಗಿ ಇಳ್ಕೊಂಬಿಡ್ಬೇಕು. ಆಮೇಲೆ ನೋಡಿ ಎಷ್ಟು ಕಟ್ಟು ಬಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಕಾಳು ಬೇಳೆ ಸೊಪ್ಪೆಲ್ಲ ಇದನ್ನು ಆರೋದಕ್ಕೆ ಬಿಡಬೇಕು. ಒಂದು ದೊಡ್ಡ ತಟ್ಟೆನಲ್ಲಿ ಕಾಳು ಬೇಳೆ ಸೊಪ್ಪನ್ನ ಸ್ವಲ್ಪ ಆರಕ್ಕಿಟ್ಟರೆ ಬೇಗ ತಣ್ಣಗಾಗುತ್ತೆ. ಈಗ ನಾವು ಮಸಾಲೆ ರುಬ್ಬೋದಕ್ಕೆ ಹುರ್ಕೋಬೇಕು. ಅದಕ್ಕೆ ಒಂದು ಪ್ಯಾನಲ್ಲಿ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿ, ನಾನು 1 ಗೆಡ್ಡೆಯಷ್ಟು ಸಿಪ್ಪೆ ಬಿಡಿಸಿರೋದ ಬೆಳ್ಳುಳ್ಳಿ ಇರುತ್ತಲ್ಲ, ಅದರಲ್ಲಿ 1/4 ಭಾಗದಷ್ಟು ಬೆಳ್ಳುಳ್ಳಿನ ಇಲ್ಲಿ ಹುರ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚುಕ್ಕಿ ಬರುತ್ತೆ, ಈ ಥರ ಡಾಟ್ಸ್ ಬಂದು ಲೈಟಾಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಈಗ ಹಸಿರು ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಸ್ಸಾರಿಗೆ ಸ್ವಲ್ಪ ಖಾರ ಮುಂದಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ನಾನು 7ರಿಂದ 8 ಹಸಿರು ಮೆಣಸಿನಕಾಯಿ ನಿಮ್ಮ ಖಾರ ತಕ್ಕಾಗಿ ನೀವು ಹಾಕ್ಕೋಬೋದು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು, ಪಟಾಸಿ ಅನ್ನೋ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ದಪ್ಪದಾಗಿ ಹೆಚ್ಚಿರೋಂಥ 1 ಗೆಡ್ಡೆ ಈರುಳ್ಳಿ, ಅಂದರೆ ದಪ್ಪ ಇರೋವಂಥ ಈರುಳ್ಳಿನ ಈ ಥರ ದಪ್ಪಗೆ ಹೆಚ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿ ಕೂಡ ಈ ಥರ ಚೆನ್ನಾಗಿ ಕಲರ್ ಬಂದಿದೆ, ಅಂದರೆ ಲೈಟ್ ಬ್ರೌನ್ ಬಂದಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹುರಿಯೋದ್ರಿಂದ ಬಸ್ಸಾರು ರುಚಿಯಾಗುತ್ತೆ, ಮಸಾಲೆ ಚೆನ್ನಾಗಾಗುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಬಸ್ಸಾರಿಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿನೇ ಹೈಲೈಟು. ಇವೆರಡಂತೂ ಎಷ್ಟು ಚೆನ್ನಾಗಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಬಸ್ಸಾರು. ಜೀರಿಗೆ ಬೆಳ್ಳುಳ್ಳಿ ಅಂತೂ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಬಸ್ಸಾರು ಮಸಾಲೆಗೆ. ನೋಡಿ ಈಗ ಜೀರಿಗೆ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲೂ ಸೀಸ್ದಲ್ಲೇ ಚೆನ್ನಾಗಿ ಹುರ್ಕೊಂಡು ಈಗ
ಈಗ ಮಿಕ್ಕಿರೋಂಥ ತೆಂಗಿನಕಾಯಿ ತುರಿನ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಅಂದರೆ ಲೈಟಾಗಿ ಹುರ್ಕೊಳ್ತೀನಿ. ಕಾವು ಇರುತ್ತೆ ಆಲ್ರೆಡಿ ಪ್ಯಾನಲ್ಲಿ. ಲೈಟಾಗಿ ಹುರ್ಕೊಂಡು ನಾನು ಸ್ಟವ್ನ ಆಫ್ ಮಾಡ್ತೀನಿ. ಈಗ ಇದಿಷ್ಟು ಮಸಾಲೆಗೆ ಹುರ್ಕೊಂಡಿದ್ದಾಗಿದೆ. ಈಗ ನಾವು ಅದನ್ನು ಸ್ವಲ್ಪ ಕೂಲಾಗಿ ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಎಲ್ಲ ಮಸಾಲೆಗೆಲ್ಲ ಹುರ್ಕೊಂಡಿರೋ ಪದಾರ್ಥನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಹುರ್ಕೊಂಡಿದ್ರೆ ಮಸಾಲೆ ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಇದಿಷ್ಟನ್ನು ಹಾಕೋಬೇಕು. ಮಸಾಲೆಗೆ ನೀವು ತುಂಬ ಜಾಸ್ತಿ ಹಾಕೋದು ಬೇಡ, ಅಂದರೆ ಪದಾರ್ಥಗಳನ್ನ ಪ್ರಮಾಣ ನೋಡ್ಕೊಂಡು ಹಾಕೋಬೇಕು. ಯಾಕೆಂದರೆ ಬಸ್ಸಾರು ನೀರಾಗೇ ಇರಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ಈಗ ನಾನು ಬೆಂದಿರೋಂಥ ಕಾಳು ಬೇಳೆ ಸೊಪ್ಪನ್ನ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೋಡಿ ಕಟ್ಟು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬಂದಿದ್ದನ್ನು ಅದೇ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ಥರ ನುಣ್ಣಕ್ಕೆ ರುಬ್ಕೋಬೇಕು ಮಸಾಲೆ. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಕ್ಕೆ ರುಬ್ಬಿದೆ. ಮತ್ತು ಕೊತ್ತಂಬರಿ ಸೊಪ್ಪು ಕಾಳು ಬೇಳೆ ಬೆಂದಿರೋದನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಪರಿಮಳ ಚೆನ್ನಾಗೂ ಬಂದಿದೆ. ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಮಸಾಲೆನ ಸೈಡಿಗೆ ಎತ್ತಿಟ್ಕೊಂಡು ಈಗ ನಾವು ಇಲ್ಲಿ ಆರೋದಕ್ಕೆ ಇಟ್ಟಿದ್ವಲ್ಲ ಬೇಳೆ ಸೊಪ್ಪು, ಇದನ್ನು ತಣ್ಣಗಾದ್ಮೇಲೆ ನೀವು ಚೆನ್ನಾಗಿ ಹಿಂಡ್ಕೋಬೇಕು. ಇದನ್ನು ಗಟ್ಟಿಯಾಗಿ ಟೈಟಾಗಿ ಹಿಂಡ್ಕೊಂಡ್ರೆ ಅದರಲ್ಲಿರೋಂಥ ಇನ್ನೊಂದು ಸ್ವಲ್ಪ ನೀರಿನ ಅಂಶನ ನೀವು ತಗೊಂಬಿಡ್ಬೇಕು. ಯಾಕೆಂದರೆ ನಾವು ಇದನ್ನು ಪಲ್ಯದಾಗ ಒಗ್ಗರಣೆ ಹಾಕ್ಕೋಬೇಕಿದ್ದು ಕಾಳು ಮತ್ತು ಸೊಪ್ಪಿಂದು. ಪಲ್ಯದಲ್ಲಿ ನೀರಿನ ಅಂಶ ಇದ್ದರೆ ಪಲ್ಯ ಚೆನ್ನಾಗಾಗಲ್ಲ, ಉದ್ರದ್ರಾಗಬೇಕು. ಅದಕ್ಕೋಸ್ಕರ ಅದರಲ್ಲಿರೋ ರಸ ಎಲ್ಲ ತಗೊಂಡು ನಾವು ಇದನ್ನು ಸಾರಿನ ಕಟ್ಟನ್ನು ನಾವು ತಗೊಂಡಿದ್ವಲ್ಲ ಪಾತ್ರೆಗೆ, ಅದಕ್ಕೇ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ರಸ ಕೂಡ ಹಾಕ್ಕೊಂಡೆ ನಾನು. ಈಗ ನಾನು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಬಂದಿದೆ, ಅಂದರೆ ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಿಷ್ಟು ನಾನು ರುಬ್ಬಿರೋ ಅಂಥ ಮಸಾಲೆ, ಉಪ್ಪು, ಹುಣಸೆ ರಸ ಎಲ್ಲ ಸೇರಿಸಿ ಒಂದು ಸತಿ ಕೈಯಾಡಿಕೊಂಡು ನಂತರ ಇದನ್ನು ಕಾಯೋದಕ್ಕೆ ಇಡ್ತೀನಿ ನಾನು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಟ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ. ಆಮೇಲೆ ನಾನು ಅದನ್ನು ಇನ್ನೂ ಸ್ವಲ್ಪ ಮಿಕ್ಸಿನಲ್ಲಿ ನೀರು ಹಾಕಿ ಸೇರಿಸ್ಕೊಂಡ್ಬಿಟ್ಟು ಈಗ ನಾನು ಅದನ್ನು ಸ್ಟವ್ ಮೇಲೆ ಕಾಯೋದಕ್ಕೆ ಇಡ್ತೀನಿ. ನೋಡಿ ಈ ಹದದಲ್ಲೇ ಇರಬೇಕು ಬಸ್ಸಾರು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಈ ಹದದಲ್ಲಿ ಪರ್ಫೆಕ್ಟಾಗಿ ಬಂದರೆ ಆಯಿತು. ಇದನ್ನು ಕಾಯೋದಕ್ಕೆ ಇಟ್ಟು ನಾನು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ನಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಕುದೀತಾ ಇರೋಂಥ ಸಾರಿಗೆ ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬಸ್ಸಾರು. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೇರಿಸ್ಕೊಂಡ್ರೆ ನಮ್ಮ ಬಸ್ಸಾರು ರೆಡಿಯಾಗಿದೆ. ಈಗ ನಾವು ಪಲ್ಯ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಸಾಸಿವೆ ಒಂಚೂರು ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಮಿಕ್ಕಿರೋ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಪಲ್ಯ ರುಚಿಯಾಗುತ್ತೆ. ಸ್ವಲ್ಪ ಲೈಟಾಗಿ ಬ್ರೌನ್ ಆದಮೇಲೆ ಈಗ 1 ಗೆಡ್ಡೆಯಷ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಒಗ್ಗರಣೆಗೆ ಅಂತ ಅದನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯನ್ನ ಒಂದು 5-6 ಹಸಿರು ಮೆಣಸಿನ್ಕಾಯನ್ನ ಈ ಥರ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಖಾರ ಚೆನ್ನಾಗಿ ಬರುತ್ತೆ ಪಲ್ಯಕ್ಕೆ, ಏಕೆಂದರೆ ಕಾಳು ಬೇಳೆ ಇದಲ್ವ, ಸ್ವಲ್ಪ ಖಾರ ಜಾಸ್ತಿನೇ ಹಿಡಿಯುತ್ತೆ. ಹಾಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಆಮೇಲೆ ನಾನು ಇಲ್ಲಿ ಉಪ್ಪನ್ನ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಬೇಗ ಈರುಳ್ಳಿ ಸಾಫ್ಟ್ ಆಗುತ್ತೆ. ಮತ್ತು ಅಲ್ಲಿ ಉಪ್ಪು ಹಾಕೋದ್ರಿಂದ ನಾವಿಲ್ಲಿ ಕಾಳು ಸೊಪ್ಪು ಎಲ್ಲ ಹಾಕಿ ಕೈ ಆಡಿದ್ರೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ಕಾಳು ಬೇಳೆ ಸೊಪ್ಪನ್ನೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋದಿಲ್ಲ, ಅಂದರೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋಲ್ಲ. ಹಾಗಾಗಿ ನೀವು ಈರುಳ್ಳಿ ಒಗ್ಗರಣೆಯಲ್ಲೇ ಉಪ್ಪು ಹಾಕ್ಕೊಂಡ್ರೆ ಈಗ ಕೈ ಆಡ್ತೀವಲ್ಲ ಆವಾಗ ಆ ಉಪ್ಪು ಎಲ್ಲ ಕಡೆಗೂ ಸೇರುತ್ತೆ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಗ್ಗರಣೆ ಜೊತೆ ಈ ಕಾಳು ಬೇಳೆ ಸೊಪ್ಪನ್ನು ನಾವೇನು ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ನೀರನ್ನ ಹಿಂಡ್ಕೊಂಡು ತೆಗೆದಿದ್ವಲ್ಲ, ಹಾಗಾಗಿ ಈ ಪಲ್ಯ ಉದುರಾಗೂ ಕೂಡ ಆಗಿದೆ. ತುಂಬ ಚೆನ್ನಾಗಿದೆ. 1-2 ನಿಮಿಷ ಈ ಥರ ಸ್ವಲ್ಪ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕೈ ಆಡಿಬಿಟ್ರೆ ಪಲ್ಯ ರೆಡಿಯಾಗುತ್ತೆ. ತುಂಬ ಚೆನ್ನಾಗಾಗಿದೆ ಪಲ್ಯನೂ ಕೂಡ. ಈಗ ಸೈಡಲ್ಲಿ ನಾನು ಒಂದು ಸ್ವಲ್ಪ ಖಾರ ಎತ್ತಿಟ್ಕೊಂಡಿದ್ದೆ, ಬೇಕಾದವರು ಖಾರ ಅದನ್ನು ಉಪಯೋಗಿಸ್ಕೋಬೋದು. ಈಗ ಮುದ್ದೆ ಮತ್ತು ತುಪ್ಪ ಹಾಕ್ಕೊಂಡು ಈಗ ಅದಕ್ಕೆ ನಾವು ಬಿಸಿಯಾಗಿರೋಂಥ ಬಸ್ಸಾರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಜೊತೆಗೆ ಅನ್ನ, ಈ ಬಸ್ಸಾರು ರಾಗಿ ಮುದ್ದೆ ಮತ್ತು ಅನ್ನದ ಜೊತೆಗೆ ಸೂಪರಾಗಿರುತ್ತೆ. ಇದು ನಮ್ಮ ಕರ್ನಾಟಕದ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು. ಮಕ್ಕಳು ಮೂಳೆ ಬಲಿಷ್ಠ ಮಾಡೋಕ್ಕೆ, ಜೀರ್ಣಕ್ರಿಯೆ ಹೆಚ್ಚಿಸ್ಕೊಳ್ಳೋಕ್ಕೆ, ಹಾಗೆ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನುಗ್ಗೆ ಸೊಪ್ಪನ್ನು ವಾರದಲ್ಲಿ 2-3 ಬಾರಿ ಯಾವುದಾದ್ರೂ ರೂಪದಲ್ಲಿ ಸೇವಿಸ್ತಾ ಬನ್ನಿ. ತುಂಬ ಒಳ್ಳೆಯದು. ಅದ್ಭುತವಾದ 100% ಹಳ್ಳಿಯ ಸೊಗಡಿನ ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯ ರೆಡಿಯಾಗಿದೆ. ಹಬ್ಬ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಈ ಅಡುಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕರ್ನಾಟಕದ ಸ್ಪೆಷಲ್ ರಾಗಿ ಮುದ್ದೆ ಬಸ್ಸಾರು ಪಲ್ಯ ಯಾವ ಮೃಷ್ಟಾನ್ನ ಭೋಜನಕ್ಕೂ ಕಡಿಮೆ ಇಲ್ಲ. ನೀವೇನಂತೀರಾ? ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ.
ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.